ನೋಡಿ ಬೀಜ ತೆಗ್ದು ಹಾಕಿರೋದು ಬೀಜ ತೆಗ್ದು ಹಾಕಿಲ್ದೆ ನಿಮ್ಮ ಅಪ್ಪ ಒಂದು ಬೀಜ ಬಿಟ್ಟಾನೆ ಅದು ಬೀಜ ಮಾಡ್ಸಕ್ಕೆ ನಿಮ್ಮ ಅಪ್ಪನಿಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಪಯಣ ನಮ್ಮ ತಂದೆ ಊರಿಗೆ, ಅಪ್ಪಾಜಿ ಊರಿಗೆ. ಯಾಕೆ ಅಂತ ಅಂದರೆ ಇವತ್ತು ಅಪ್ಪನೂರಲ್ಲಿ ಮುನಿಯಪ್ಪನ ಹಬ್ಬ. ಗಂಡನ ಮನೆಯಲ್ಲೂ ಕೂಡ ಅಲ್ಲಿ ಮುಗಿಸಿ ಸಾರೇನು ಮಾಡಿಲ್ಲ ಇನ್ನು ಗಂಡನ ಮನೆಯಲ್ಲಿ ಅಲ್ಲಿ ಬಂದು ಮಾಡೋಣ ಅಂತ ಅಂದ್ಬಿಟ್ಟು ಅಪ್ಪನ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಬಾಬಾ ಅಂತ ಪೋಸ್ಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಹೊರಟಿದ್ದೀನಿ ಅಪ್ಪನವ್ರಿಗೆ. ಅಲ್ಲಿ ಮುಗಿಸ್ಕೊಬಂದು ಮನೇಲಿ ಬಂದು ಅಡುಗೆ ಮಾಡಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ನನ್ನ ಮಗಳು ಬರೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಕಂಡಕ್ಟ್ರಿಗೆ ಗೊತ್ತಾಗ್ತಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ನೋಡ್ತವ್ರೆ ಬಟ್ ಅವ್ರಿಗೆ ಗೊತ್ತಾಯ್ತಲ್ಲ ಕಂಡಕ್ಟ್ರಿಗೆ. ಹಾಗೆ ಕರ್ಕೊಂಡು ಹೋಗೋಕ್ಕೆ ನನ್ನ ತಮ್ಮ ಬಂದ ಬಸ್ ಸ್ಟ್ಯಾಂಡ್ಗೆ. ಕರ್ಕೊಂಡು ಹೋಗೋಕ್ಕೆ ಅಂತ ಬಂದ. ಹೊರಟಿದ್ದೀನಿ ಈಗ. ಆಲ್ರೆಡಿ ಅಲ್ಲಿ ಜನಕ್ಕೆ ಏರ್ಪ್ಲೇನ್ನ ಬಂದಿದ್ದಾರೆ, ಬಸ್ ಹತ್ತಿ ಬಂದಿದ್ದು. ಮನೆ ಹತ್ರ ಬಂದ್ವಿ. ಟ್ರೋಲ್ ಆಗುತ್ತೆ. ನಾನು ಎರಡನೇ ತಮ್ಮ ನೋಡಿ ಫ್ರೆಂಡ್ಸ್, ಇಲ್ಲಿ ಕೋಳಿ ಕ್ಲೀನ್ ಮಾಡ್ತಾವನೆ ಅನ್ನು ಬರೀ ಇಂಥದೆಯಾ ಕೋಳಿ ಕ್ಲೀನ್ ಮಾಡೋಕ್ಕೆ ಒಂದು ಚಿಕ್ಕ ಏನ್ಲ ಎಲ್ಲ ನಿನ್ನೆ ತಪ್ಪಾವೆ. ನನ್ನ ಸಪ್ಪ ಒಂದು ಇಲ್ಲ ಬೈಲ ತರ್ಬೇಕಾಯ್ತಪ್ಪ, ನಿನ್ನೆ ಹೇಳೋದ ಕಚಾರ. ಎಲ್ಲ ಹುಡುಗಿ MBBS ಪಾಸ್ ಮಾಡಕ್ಕೆ ಕಲ್ತೀನಿ. ನಾನು ಈ ಮನೆಗೆ ಬಂದರೆ ನಮ್ಮ ಅಪ್ಪನ ತುಂಬ ಮಿಸ್ ಮಾಡ್ಕೊತೀನಿ. ಹೇಳೋಕ್ಕಾಗ್ದಷ್ಟು ಮಿಸ್ ಮಾಡ್ಕೊತೀನಿ. ಆದರೆ ಏನು ಮಾಡೋದು, ನಮ್ಮ ಮನೆ ಬರೋ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ನಮ್ಮ ಅಪ್ಪನ್ನ ಕಳ್ಕೊಂಬಿಟ್ವಿ. ಈ ಮನೆ ಒಳಗೆ ಬಂದರೆ ನಮ್ಮ ಅಪ್ಪಾಜಿ ನಾನು ಮಿಸ್ ಮಾಡ್ಕೊತೀನಿ. ಬಂದ ತಕ್ಷಣ ಬಾಗಿಲಲ್ಲೇ ಕೂತಿರೋದು, ಅಲ್ಲೇ ಮಾತಾಡ್ಸಿ ಅಲ್ಲೇ ಕೂತಿರೋದು ನಮ್ಮ ಅಪ್ಪಾಜಿ. ಬಟ್ ಆದರೆ ಮಿಸ್ ಮಾಡ್ಕೋತಾ ಇದ್ದೆ. ಅಲ್ಲಿ ಮದರ್ ಇಂಡಿಯಾ ಅವರು ಇದ್ದವ್ರೆ, ಅಲ್ಲಿಗೆ ಹೋಯ್ತಾ ಇದ್ದೀನಿ. ನಮ್ಮೂರಲ್ಲಿ ಇವತ್ತು ಮುನಿಯಪ್ಪನ ಹಬ್ಬ. ನಮ್ಮೂರಲ್ಲೂ ನಮ್ಮ ಗಂಡನೂರಲ್ಲೂ ಮುನಿಯಪ್ಪನ ಹಬ್ಬ. ಅಲ್ಲಿ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ ಅಪ್ಪನ ಮನೆಯಲ್ಲಿ. ಇಲ್ಲೂ ಮುಗಿಸ್ಕೊಳ್ತೀವಿ, ಊರಿಗೆ ಹೋಗಬೇಕು. ಇಲ್ಲಿ ಆಲ್ರೆಡಿ ಮಾಡ್ತಾವ್ರೆ, ಬಾಬಾ ಅಂತ ಕರಿತಾನೆ ಇದ್ರು. ಅದಕ್ಕೆ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನಮ್ಮ ನಾಯಿ ನೋಡಿ ನನ್ನ ನೋಡೇ ಬಗ್ಲತ್ತೈತೆ. ಬರ್ಪ ಬಾ. ಮರ್ತ್ಕೊಂಡಿದ್ಯಾ ಸ್ಲಿಪ್ಪರ್ನ ಇಲ್ಲೇ ಬಿಟ್ಟು ಹೋಗ್ಬೇಕು. ಬಾ. ಇಷ್ಟ ಗಂಟೆ ಬಂದಿಲ್ಲ. ಅಯ್ಯೋ ಅಮ್ಮ ಸುಮ್ಮನೆ ನಾನು ಮತ್ತೆ ಅಲ್ಲೆರಡು ಕೋಳಿ ಕ್ಲೀನ್ ಮಾಡ್ತಾವನೆ ಅಮ್ಮ. ಅಲ್ಲೂ ಕ್ಲೀನ್ ಸ್ಕೂಲ್ ಐತೆ ಅಂದ್ರೆ ಹೋಗಕ್ಕ ಸುಮ್ಕೆ ಎಲ್ಲ ಕೋಳಿಲಿ ಏನಿತ್ತು ಎಲ್ಲ ತೆಗ್ದಾಕಿದೆಯಲ್ಲ. ನೋಡಿ ಬೀಜ ತೆಗ್ದು ಹಾಕಿರೋದು ಬೀಜ ತೆಗ್ದು ಹಾಕಿಲ್ದೆ ನಿಮ್ಮ ಅಪ್ಪ ಒಂದು ಬೀಜ ಬಿಟ್ಟಾನೆ ಅದು ಬೀಜ ಮಾಡ್ಸಕ್ಕೆ ನಿಮ್ಮ ಅಪ್ಪನಿಗೆ ಕಾಯಿ ನೀರು ತಗೊಂಡೋಯ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಕಾಗೋಲು ಅಂತಾರೆ, ನಿಮ್ಮ ಕಡೆ ಏನಂತಾರೆ, ನೀವು ಯೂಸ್ ಮಾಡ್ತಿರೋ ಇಲ್ವೋ ಅಂತ ಕಮೆಂಟ್ ಮಾಡಿ. ಇದನ್ನು ನಾವು ಮುದಿ ತಿರ್ಗಕ್ಕೆ ಯೂಸ್ ಮಾಡ್ತೀವಿ. ನಮ್ಮ ಕಡೆ ಕಾಗೋಲು ಅಂತ ಸುಮಾರು ವರ್ಷ ಆಯಿತು, ಇನ್ನೂ ಮಾಡ್ಕೊಂಡಿದ್ದೀನಿ.
ತಿಂಡಿ ಚಪಾತಿ ಮಾಡಿದ್ದೆ. ಚಪಾತಿ ಮಾಡಿ ಬೇಳೆ ಸೌಟಲ್ಲ ಅಲ್ಲೇ ಅನಿಸ್ತಾಡಿಯಾ ಚುಮ್ಮ ಚುಮ್ಮ ಅನಿಸ್ತಾಡಿಯಾ ಕಾಯಿ ಕುದುರೆ ಕಾಯಿ ಎಲ್ಲ ಬಿದ್ದು ನನ್ನ ತಮ್ಮ ಒಂದು ಇದು ಮಾಡೋನೆ ತೋರಿಸ್ತೀನಿ ಬನ್ನಿ. ಫ್ರಿಜ್ಜಿಂದ ಹಳೆ ಫ್ರಿಜ್ಜಿಂದ ಏನು ಯೂಸ್ ಆಗಿದೆ ಅಂತ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ನನ್ನ ತಮ್ಮ ಈ ಥರ ಮಾಡಿಟ್ಕೊಳ್ಳಾನೆ ಫ್ರಿಜ್ಜಿಗೆ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದು ನೋಡೋಕ್ಕೆ ಫ್ರಿಜ್ಜು, ಒಳಗಡೆ ಮಾತ್ರ ಭಯ ಆಗಬೇಡಿ ನೋಡಿ, ಒಳಗಡೆ ಮಾತ್ರ ಸ್ವಿಚ್ ಬೋರ್ಡು, ಆಚೆ ಕಡೆಯಿಂದ ನೋಡಿದ್ರೆ ಫ್ರಿಡ್ಜ್, ಒಳಗಡೆಯಿಂದ ನೋಡಿದ್ರೆ ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಸ್ವಿಚ್ ಬಾಕ್ಸ್, ಮೋಟ್ರು. ನೀವು ಮಾಡೋರು ಮಾಡಿ ಈ ಥರ ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ಮಾಡಿರೋದು ಇದನ್ನು ಹೀಗೆ ಯೂಸ್ ಆಗ್ತಾ ಇದೆ. ಬಟ್ ಯಾಕೆ ಈ ಥರ ಮಾಡೋನೆ ಅಂದರೆ ವುಡ್ಡಲ್ಲಿ ಮೋಟ್ರ್ ಇರ್ತಾಯಿದ್ರು, ಆ ವುಡ್ಡು ನೀರು ಬಿದ್ದು 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 ತುಕ್ಕಿಡ್ದು ಹಿಡ್ದು ಅಂದರೆ ಕುಟ್ಟಿಡ್ದು ಹಿಡ್ದು ಹೋಯ್ತಾ ಇತ್ತು. ಅದಕ್ಕೆ ನನ್ನ ಗಂಡನ ಮನೆಯಲ್ಲಿ ಹಳೆ ಫ್ರಿಡ್ಜ್ ಇತ್ತು, ಅದು ಕೆಟ್ಟೋಗಿತ್ತು. ಆ ಫ್ರಿಡ್ಜನ್ನ ಬೇಕು ಅಂತ ಮಡಗಿಸ್ಕೊಂಡಿದ್ದೆ. ಆ ಫ್ರಿಡ್ಜ್ನ ತಂದು ಈ ಥರ ಮಾಡ್ಕೊಂಡಿದ್ದಾನೆ, ಯೂಸ್ ಆಗ್ತಾಯಿದೆ. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಹಳೆ ಫ್ರಿಡ್ಜ್ ಇದೆ, ಸುಮ್ಮನೆ ಮಾರೋಕ್ಕೆ ಒಂದು 500-600 ರೂಪಾಯಿ ತಗೊಳ್ಳೋದು ಯಾಕೆ? ಇದೇ ಥರ ಮಾಡಿಕೊಂಡ್ರೆ ವರ್ಷಾನ್ಗಟ್ಲೆ ಬಾಳುತ್ತಲ್ವ. ಸುಮ್ಮನೆ ಸ್ವಿಚ್ ಬಾಕ್ಸ್ಗೆ ಒಂದು 500-1000 ಕೊಡ್ತೀವಿ, ಅದ್ರ ಬದಲು ಇದೇ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಜೋಳ ಕಾಣಿಸ್ತೀಯಲ್ಲ, ಅಲ್ಲೇ ನಮ್ಮ ಅಪ್ಪನ ಸುಟ್ಟಿದ್ದು. ತುಂಬ ನೆನಪಾಗ್ತಿದೆ ನಮ್ಮಪ್ಪ. ಈಗ ಅಂತ ಅಲ್ಲ, ಮೊದಲಿಂದನೂ ನಮ್ಮ ಅಪ್ಪ ಇಲ್ಲದೋದಾಗಿಂದ ನನಗೆ ತುಂಬ ಬೇಜಾರು. ನಮ್ಮ ಅಪ್ಪನೇ ಎಲ್ಲ ಆಗಿತ್ತು ನನಗಂತೂ. ನಾನೇನೇ ಒಂದು ಮಾಡಲಿ ಬಿಡ್ಲಿ, ನಾನು ನಮ್ಮ ಅಪ್ಪಂಗೆ ಹೇಳ್ದೇ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪ ಅಂದರೆ ಅಷ್ಟು ಇಷ್ಟ ನನಗಂತೂ. ಬಟ್ ಆದರೆ ನಮ್ಮಪ್ಪನ ಕಳ್ಕೊಂಡ್ಬಿಟ್ವಿ, ಸಿಕ್ಕಾಪಟ್ಟೆ ಬೇಜಾರಿದೆ. ಬಟ್ ಅದು ನನಗೊಂಥರ ಫೀಲಿಂಗ್ ಅಂತಂದರೆ ನಮ್ಮಪ್ಪ ಎಲ್ಲೂ ಹೋಗಿಲ್ಲ, ನಮ್ಮ ಹತ್ರನೇ ಐತೆ ಅನ್ನೋ ಥರ ಫೀಲಿಂಗು. ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅನ್ನೋ ಥರ ಫೀಲಿಂಗ್ ನನಗಂತೂ. ನಮ್ಮಪ್ಪ ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಐ ಮಿಸ್ ಯು ಅಪ್ಪ. A few minutes later. ಸೂಪರ್. ಹೊಲ್ತ ಏನೇ ಊಟ ಮಾಡೋದು ಅಂದರೆ ಸೂಪರ್. ಇದೇನಮ್ಮ ಇದು? ಇದು ಕವಗಲ್ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತೀರಿ ಅಂತ ಕಮೆಂಟ್ ಮಾಡಿ. ಹಿಂಗೆ ಕವಗಲ್. ಸಿಟ್ಟಾಕ ಮಾಡ ಗ್ರಿಪ್ಪಿಗೆ ಹಿಡ್ಕೊಂಡು ಹಿಂತಿರ್ಗದು. ಆದರೂ ಹೊಲ್ತ ಅಡುಗೆ ಮಾಡಿ ಊಟ ಮಾಡೋದು ಅಂದರೆ ಸೂಪರ್. ಇನ್ನೊಂದು ಸ್ವಲ್ಪ ಹಾಕವ, ಮತ್ತು ಅಡುಗೆಲಿ ಸುಮ್ಮನೆ ಚೂರು ಹಾಕಿ ಇನ್ನೊಂದು ಸ್ವಲ್ಪ ಕಾಣಂಗೆ ಡಿಫ್ರೆನ್ಸ್ ಐತೆ. ನಮ್ಮಮ್ಮ ಎಷ್ಟು ನೀಟಾಗಿ ತಿರುಗ್ತೈತೆ, ನಾನು ನೋಡಿದ್ರೆ ಹೆಂಗೆ ಟ್ರೈನ್ ಹೋಯ್ತಾ ಹೋದೆ ಕಾಣಿಸ್ತೈತಾ ಅಲ್ಲಿ. ಆಯ್ತಾ ಮತ್ತೆ ತಿರುಗಿ ಮುದ್ದೆ ತಿರ್ಗಾಗೈತೆ. ನಾಟಿ ಕೋಳಿ ಸಾಂಬಾರು, ಮುದ್ದೆ, ಅನ್ನ ಎಡೆಗಿಕ್ಕಿ ಊಟ ಮಾಡಿ ತಿರ್ಗಾ ಊರಿಗೆ ಹೋಗ್ಬೇಕು.
ಅದೇ ಬೇಜಾರು. ಊರಿಗೆ ಹೋಗ್ಬೇಕು ಅಂದ್ರೇ ಬೇಜಾರು. A few moments later. ಆಹಾ, ಮಸ್ತ್ ಮಸ್ತ್ ಊಟ ಇವತ್ತು. ಒಂಚೂರು ಹಾಕ್ಲಪ್ಪ ಸಾರಿಗೆ. ನಿಂಗೆ ಮುದ್ದೆ ಕಟ್ಟೋದು ಹೇಳ್ಕೊಟ್ಟಿದ್ದು ಯಾರಮ್ಮ? ಯಾರು ಅಲ್ಲ, ಯಾರು ಹೇಳು? ನಿಮ್ಮ ಅವನ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕೇಳ್ದೆ. ಸಕ್ಕದಾಗಿ ಕೊಡ್ತಾ ಇದೀರ ಅದಕ್ಕೆ. ರೌಂಡಾಗಿ ಆಯ್ತಾ ಎಲ್ಲೊಬ್ರು ಮನೆ ಮಾಡ್ತಾವ್ರೆ. ಮನೆಯಪ್ಪ ಅವರು ನಮ್ಮ ಅಣ್ಣ ತಮ್ಮದಿರೇ ಅಲ್ಲಿ ಮಾಡ್ತಾವ್ರೆ. ಅವ್ರವ್ರ ಜಮೆ ಅವ್ರವ್ರು ಮಾಡ್ತಾರೆ. ನಾವು ಇಲ್ಲಿ ಮಾಡ್ತಾಯಿದ್ವಿ. ಅವರು ಅಲ್ಲಿ ಸಾರ ಒಳಗಡೆನೆ ಮಾಡಲಿ ಹೊರಗಡೆನೆ ಮಾಡಲಿ ಹೀಗೆ ಕುಡ್ಲು ಹೆಜ್ಬೇಕು. ಕುಡ್ಲೆಜ್ಜಿ ಒಂದು ರೌಂಡ್ ತಿರುಗಿ ಬೇಯಲಿ ಅಂತ ಹಿಂಗೆ ಮುಚ್ಚೋದು. ಅಕ್ಕ ಸುಸ್ತಾಗಳ ಅಡ್ಗೆ ಮಾಡಿ ಅಂತ ಚೂಸ್ತದ ಇದೆಯಾ? ಚಪ್ಲಿ ಅಲ್ಲೇ ಬಿಡು. ಯಾವ ಹುಡುಗಿ ಮೆಸೇಜ್ ಮಾಡಿದ್ಲಲ್ಲಪ್ಪರ? ತಡಿ ಅವ್ರು ಬರ್ಲಿ. ಮೂಳೆ ಸಬಾಯ್ತ ಕಳ್ಳ ಬಿಡ್ಬೇಕು. ಎಲ್ಲ ಉಪ್ಪು ಅಪ್ಪರ ಹಾಕಿದಕ್ಕೊಂದು ಉಣ್ಣು ಆಗ್ತಾ ಬೇಯ್ತಾ ಬೇಯ್ತಾ ಸಪ್ಪ ಉಪ್ಪು ಆಯ್ತದೆ. Six and a half hours later. ಈಗ ಬೇಯಿಸೋಣ. ಮೇಲೆ ಇದು ಮಾಡಿದ್ರೆ ಹಿಟ್ಟು ಅನ್ನ ಇಲ್ಲಿ ಮಾಡ್ಕೊ ಅದೇ ಬೇಕಾಕಿದ್ದೆ ಅದು ಅಲ್ಲೇ ಬೇಕಾಯ್ತು. ಈ ಬತ್ತಿಗೆ ಹೇಳಿದ್ ಬೇಸಿ ಅಂತ ಅನ್ನ ಬೇಕಾದ್ರೆ ಹಾಕೊಳ್ಳ. ಇಲ್ಲಿಗೆ ಎಲ್ಲ ಮುಗೀತು. ಹಬ್ಬ ಮುನಿಯಪ್ಪನ ಹಬ್ಬನ ಮುಗೀತು, ಊಟನ ಮುಗೀತು, ಎಲ್ಲ ಮುಗೀತು.
ಈಗ ಮನೆ ಕಡೆ ಹೊರಟಿದ್ದೀನಿ. ಒಂದು 5 ನಿಮಿಷ ಒಂದು ಅರ್ಧ ಗಂಟೆ ಕೂತಿದ್ದು ತಿರ್ಗಾ ಊರಿಗೆ ಹೊರಡಬೇಕು. ಆಮೇಲೆ ಸಿಗ್ತೀನಿ ಬಸ್ಸಲ್ಲಿ ಹೋಗ್ಬೇಕಾರೆ. ಇಲ್ಲಿಗೆ ನನ್ನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.